ಇವತ್ತು ನೀವೆಲ್ಲ ಸೇರಿರೋದು ಒಂದು ಅದನ್ನ ಖಂಡಿಸಲಿಕ್ಕೆ, ಮತ್ತೊಂದು ಈ ದೇಶದ ಕಾಂಗ್ರೆಸ್ ನಾಯಕತ್ವದ ಮುಖಂಡತ್ವದಲ್ಲಿ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇದೆ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಏನು ಯಾತ್ರೆ ನಡೀತಾ ಇದೆ, ಅದರ ಬೆಂಬಲವಾಗಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಇವತ್ತು ನಾವಿಲ್ಲ ಇಲ್ಲಿ ಸೇರಿದ್ದೇವೆ. ಅದನ್ನ ಖಂಡಿಸಲಿಕ್ಕೆ ಇವತ್ತು ನಾವು ಸೇರಿದ್ದೇವೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಒಂದು ದೊಡ್ಡ ವಿರೋಧ ಪಾರ್ಟಿಯವ್ರಿಗೆ ಸ್ವಲ್ಪ ಭಯ. ಏನು ನಿಮ್ಗೇನು ಕಷ್ಟ? ನಾವೇನು ರಾಜಕಾರಣ ಧರ್ಮದಲ್ಲಿ ನಾವ್ಯಾರು ದುರುಪಯೋಗ ಮಾಡ್ಕೊಳ್ತಾ ಇಲ್ವಲ್ಲ. ನಾನು ಒಂದು ಮಾತು ಹೇಳಿದ್ದೇನೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ. ಈಗ ನೀವೇನೇ ಧರ್ಮದಲ್ಲಿ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ನಾವು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಬೇಕಾದಷ್ಟು ವ್ಯಾಖ್ಯಾನ ಮತ್ತೊಂದೆಲ್ಲ ಬರ್ತಾ ಇದೆ. ನೆನ್ನಿನ ಮನೆ ನಾನು ಟಿವಿಗೆ ಹೇಳಿದೆ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಈ ಶಿವಕುಮಾರ್ ಹೆಸರಿನಲ್ಲಿ ಶಿವ ಷಣ್ಮುಖ ಇದ್ದಾನೆ, ಗಣೇಶನು ಇದ್ದಾನೆ ಅಂತೇಳಿ. ಈ ಹರಿಪ್ರಸಾದ್ ಹೆಸರಲ್ಲಿ ಹರಿ ಇದ್ದಾನೆ, ಕೃಷ್ಣ ಬೈರೇಗೌಡ ಹೆಸರಲ್ಲಿ ಕೃಷ್ಣ ಇದ್ದಾನೆ. ಏನ್ ನಮ್ನೆಲ್ಲ ಹೆಸರನ್ನ ಬದಲಾವಣೆ ಮಾಡ್ಬಿಡಕ್ಕಾಗ್ತದ? ಇಲ್ಲ ಏನಾದ್ರು ಹಿಂದೂ ಧರ್ಮ ಆಗ್ಲಿ ನಿಮ್ದೇ ಆದಂತಹ ಒಂದಿದು ಏನೋ ನಿಮ್ಮನೆ ಆಸ್ತಿ ಕಟ್ಟಲಿಕ್ಕೆ ಸಾಧ್ಯನಾ? ನಮ್ಮೆಲ್ಲರ ಧರ್ಮ, ನಮ್ಮ ಧರ್ಮ, ನಮ್ಮ ನಂಬಿಕೆ. ಧರ್ಮದಲ್ಲಿ ಏನೇ ಇದ್ರೂ ಒಂದೇ ತತ್ವ ಒಂದೇ, ಯಾವುದೇ ಜಾತಿ ಇರಲಿ, ಯಾವುದೇ ವಿಚಾರ ಇರಲಿ. ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾ ಇರ್ತೀವಿ. ಹಂಗೆ ನಾವು ಕಲ್ಲಲ್ಲೂ ದೇವ್ರು ನೋಡ್ತೇವೆ, ಮರದಲ್ಲೂ ನೋಡ್ತೇವೆ, ಗಾಳಿಯಲ್ಲೂ ನೋಡ್ತೇವೆ, ನೀರಿನಲ್ಲೂ ನಾವು ನೋಡ್ತೇವೆ. ಇವತ್ತು ನಾವು ಈ ಸರ್ಕಾರ ಬಂದಿದೆ, 5 ಗ್ಯಾರಂಟಿ, 5 ಬೆರಳು, 5 ಗ್ಯಾರಂಟಿ, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಹಸ್ತ ಬಲವಾಯಿತು. ಇದನ್ನ ನಿಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಇದನ್ನ ನೋಡಿ ಹೆದರ್ಬಿಟ್ಟು ಪಾಪ ಏನೇನೋ ಹೊಂದಾಣಿಕೆಯನ್ನ ಇವತ್ತು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಜೆಡಿಎಸ್ ನಾವಿಬ್ರು ಸೇರಿ ಸರ್ಕಾರ ರಚನೆ ಮಾಡಿದ್ದು. ನಾವು ಕೇಂದ್ರದವರು ಬಿಜೆಪಿಯವ್ರನ್ನ ದೂರ ಇಡಬೇಕು ಅಂತೇಳಿ ನಾವು ಒಪ್ಕೊಂಡು ನಾವೆಲ್ಲ ಸರ್ಕಾರನ ರಚನೆ ಮಾಡಿದ್ದು. ಇವತ್ತು ಯಾರು ಸರ್ಕಾರವನ್ನ ತೆಗೆದ್ರು, ಯಾರು ಈ ಸರ್ಕಾರವನ್ನ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರವನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಯಡಿಯೂರಪ್ಪನವರ ಮುಖಂಡತ್ವದಲ್ಲಿ ನಡೀತು, ಅವರ ಜೊತೆಯಲ್ಲೇ ಇವತ್ತು ಸೌಖ್ಯ ಇವತ್ತು ಮಾಡಿಕೊಂಡು ಈ ಅಧಿಕಾರವನ್ನ ಎಲ್ಲ ಅವ್ರಿಗಾದಂತ ಏನು ಒಂದು ಅನ್ಯಾಯ ಇದೆಯಲ್ಲ, ಅನ್ಯಾಯ ಮಾಡಿದವ್ರ ಜೊತೆಲೇ ಇವತ್ತು ಸೇರಿಸಿ ಇವತ್ತು ರಾಜಕಾರಣ ನಡೀತಾ ಇದೆ ಅಂತಂದ್ರೆ, ರಾಜಕಾರಣದಲ್ಲಿ ಏನು ಅನ್ಯಾಯ, ಯಾರು ಯಾವುದು ಯಾವ ರೀತಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಬೇರೆ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ನಾನು ಮಾಡ್ತೇನೆ. ಇವತ್ತು ಗೃಹ ಜ್ಯೋತಿ ಬಗ್ಗೆ ನಮ್ಮ ಜಾರ್ಜ್ ಮಾತಾಡ್ತಿದ್ರು. ಗೃಹ ಏನು? ಮನೆ. ಜ್ಯೋತಿ ಅಂದೇನು? ಬೆಳಕು. ಬೆಳಕಿನಲ್ಲಿ ಶಕ್ತಿ ಇದೆ. ಇವತ್ತು ಗೃಹ ಲಕ್ಷ್ಮಿ, ಆ ಗೃಹಕ್ಕೇನು ಆ ಪ್ರತಿಯೊಂದು ಮನೆಗೂ ಹೆಣ್ಮಗಳು ಕೂಡ ಲಕ್ಷ್ಮಿ ಹಣ ಹೆಚ್ಚಿಗೆ ಆಗ್ಬೇಕು, ಆ ಕುಟುಂಬಕ್ಕೆ 2,000 ಸೇರ್ಬೇಕು. ಗೃಹ ಜ್ಯೋತಿಗೆ 1,500 ರೂಪಾಯಿ ಖರ್ಚಾಗ್ತದೆ. ಅನ್ನಭಾಗ್ಯ, ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು, ಅದೆರಡು ಸೇರಿ ಮಂತ್ರಾಕ್ಷತೆ ಆಯ್ತು. ಆ ಮಂತ್ರಾಕ್ಷತೆ ಮನೆಗೆ ಹಂಚ್ತಾ ಇದ್ದೀರಿ. ಇದು ಕಾಂಗ್ರೆಸ್ ಪಕ್ಷದ ಮಂತ್ರಾಕ್ಷತೆ ಅಲ್ವಾ? ಕಾಂಗ್ರೆಸ್ ಪಕ್ಷದ ಅಕ್ಕಿ ಅಲ್ವಾ? ಏನ್ ಅಲ್ಲಿಂದ ಬಂದಿತ್ತಾ? ಶಕ್ತಿ ಯೋಜನೆ ರಾಮಲಿಂಗಾರೆಡ್ಡಿ ಅವರು ಇಲ್ಲ. ಶಕ್ತಿ ಯೋಜನೆ ಏನಕ್ಕೆ ಶಕ್ತಿ? ಯಾರ ಶಕ್ತಿ? ಮಹಿಳಾ ಶಕ್ತಿ. ಮಹಿಳೆಗೆ ಏನ್ ಕರಿತೀವಿ? ಭೂತಾಯಿ ಅಂತ ಕರಿತೀವಿ. ಯಾವ್ದಾದ್ರು ಊರಿಗೆ ಏನ್ ಕೇಳ್ತೀವಿ? ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ. ಹಂಗೆ ಶಕ್ತಿಯರಿಗೆ, ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಟ್ಟಿದ್ದು ಇದು ಹೆಣ್ಮಕ್ಳ ಮಾನವೀಯತೆಯ ಧರ್ಮ ಅಲ್ವಾ? ಇದು ನಾವು ಒಂದೇ ಜಾತಿ ಕೊಡ್ತಾ ಇದೀವಾ? ಒಂದೇ ಧರ್ಮ ಕೊಡ್ತಾ ಇದೀವಾ? ಒಂದೇ ಪಾರ್ಟಿ ಕೊಡ್ತಾ ಇದೀವಾ? ಇದೇ ಕಾಂಗ್ರೆಸ್ ಪಕ್ಷಕ್ಕೂ ಬೇರೆಯವ್ರಿಗಿರುವಂತ ವ್ಯತ್ಯಾಸ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.